ನಿನ್ ಕಾಂಟ್ರಾಕ್ಟ್ ಏನೇ ನೀನು ಯಾವತ್ತಲ್ಲ ಕೆಲಸ ಮಾಡಿಯಾ ನೀನು? ಅಲ್ಲ ನೀನು ಯಾವತ್ತಲ್ಲ ಕೆಲಸ ಮಾಡಿಯಾನೆ ನೀನು? ಪ್ರೊಸೀಜರ್ ಏನೈತೆ ನಿನ್ಗೆ? ಏನೈತೆ ಪ್ರೊಸೀಜರ್? ಇವಾಗ ಕಾರ್ಪೊರೇಷನ್ ನಾವು ಟೆಂಡರ್ ಮಾಡಿ ಇರ್ತೀವಿ. ಅಲ್ಲ ನಮ್ಮ ಇಂಜಿನಿಯರ್ ಕನ್ಸಲ್ಟ್ ಮಾಡಿ ಸುಮ್ಮನೆ ಮಾಡಿ ಇದು ಮಾಡ್ಕೊಂಡು ಹೋದ್ರೆ ಏನ್ ಅನ್ಕೊಂಡಿ ನೀನು? ಇಲ್ಲ ಸರ್, ನಾನು ಹಿಂಗ್ ಹೋಗ್ತಿದ್ದೀನಿ ನೋಡ್ತಿದ್ದೀನಿ ಸುಮ್ಮನೆ ಕೆರೆಗದಾರ ಏನ ಇಷ್ಟು ಒಳ್ಳೆ ರೋಡ್ ಅನ್ನ ಯಾವ ಪರ್ಮಿಷನ್ ಕೊಟ್ಟಾರ ನೀನು? ಏನ್ ಪರ್ಮಿಷನ್ ಸರ್? ಯಾರು ನೋಡಿ ಕರೆಸಿ ಇಂಟಿಮೇಷನ್ ಇಲ್ಲ ನಮ್ಮ ಕಾರ್ಪೊರೇಷನ್ಗೆ. ಅವ್ನು ಇವನಿಗಂತ ಸದಾನ ಕೆರೆಡಿ ಅಲ್ಲ ಕೆರೆಡಿ ಕರೆಸು. ಯಾಕೆ ಟೆಂಡರ್ ಅಲ್ರಿ ನಮ್ಮ ತಲ್ಲಿ ಅಲ್ಲ ಸರ್, ನಮ್ಮ ಪರ್ಮಿಷನ್ ನಾನು ಕಾರ್ಪೊರೇಟ್ 3 ಬಾರಿ ಕಾರ್ಪೊರೇಟ್ ಕೂಡ ಒಂದು ಸಣ್ಣದಿಗೆ ಹಾಕಿನ ಸಾರಿಗೆ ಬೆಳಿಗ್ಗೆ ಸರ್ ಎನ್ಎಸ್ ಕೊಡಿ ಸರ್, ಅದಕ್ಕೆ ಪ್ರೊಸೀಜರ್ ಇರ್ತದ್ರಿ. ನೀವು ಸೀದಾ ಬಂದು ಜೆಸಿ ಬಿಕ್ಕಿದ್ರೆ ಏನ್ ಅನ್ಕೊಂಡಿ ನೀನು? ಏನ್ ನಿಮ್ಮ ಮನೆ ಅತ್ತೆ ಮಾವ ಮನೆ ಅನ್ಕೊಂಡೆ ಸರ್? ಇನ್ಮೇಲೆ FIR ಮಾಡಿ ಸರ್, ನಾನು ಬರ್ತೀನಿ ಸ್ಟೇಷನ್ಗೆ. FIR ಮಾಡಿ, ಗಾಡಿ ಸೀಸ್ ಮಾಡಿಸ್ರಿ, ಟ್ರಾಫಿಕ್ ಅವ್ನು ಕಳಿಸಿ ಫಸ್ಟ್ ಗಾಡಿ ಸೀಸ್ ಮಾಡಿ, ವಿತೌಟ್ ಇನ್ಫಾರ್ಮೇಶನ್ ಮಾಡಿದ್ರೆ ಗಾಡಿ ಸೀಸ್ ಮಾಡ್ರಿ, ಕೇಸ್ ಮಾಡಿ ಇನ್ಮೇಲೆ ಒಂದು FIR ಮಾಡಿ. ಯಾರು ಕಾಂಟ್ರಾಕ್ಟ್ ಆ ಕಾಂಟ್ರಾಕ್ಟ್ ಯಾರಕ್ಕೆ ಬಂದಿದ್ದಪ್ಪ ಅಂದ್ಮೇಲೆ ಕೂಡ ಒಂದು ಸೀಸ್ ಮಾಡಿ ಕೇಸ್ ಮಾಡಿ. ಇಲ್ಲ ಸರ್, ಹೊಸ ರೋಡ್ ಹಿಂಗ ಏನ್ ಅನ್ಕೊಂಡೆ, ಒಂದು ಪ್ಯಾಚ್ ಹಾಕಾಗ ಒಂದು ಕೈಯಲ್ಲಿ ಈ ಫಸ್ಟ್ ಗೇಟ್ ಇದ್ದಲ್ಲಿ ಒಂದು ಪ್ಯಾಚ್ ಹಾಕಬಹುದು. ಉಪವಾಸ ಕುಂತೀನಿ ನಾನು ಕೆಲಸ ಮಾಡೋದು. ಇವಾಗ ಓಟ್ ಹಾಕಿ ಗೆಲ್ತಾರಂದ್ರೆ ಏನ್ ಅನ್ಕೊಂಡಿ? ಕೆಲಸ ಮಾಡ್ತಾರಂತೇಳಿ ಓಟ್ ಹಾಕಿರ್ತಾರ. ಏನ್ ನಿನ್ ಇಷ್ಟ ಬಂದಂಗ ಮಾಡ್ತೀಯ ನೀನು? ಯಾವನ್ ಕೇಳಿ ಮಾಡಿ ನೀನು? ನಮ್ ಕಾರ್ಪೊರೇಷನ್ ಇಂಟಿಮೇಷನ್ ಕೊಟ್ಟಿಯಾ? ಇನ್ನೊಬ್ರು ಕೊಟ್ಟಿಯಾ? ಏನ್ ಅನ್ಕೊಂಡಿ ನೀನು? ಸರ್ ಒಂದು ಕೇಸ್ ಮಾಡಿಸಿ ಸರ್, ಟ್ರಾಫಿಕ್ ಪೊಲೀಸ್ ಕಳಿಸಿ ಗಾಡಿ ಸೀಸ್ ಮಾಡಿದೆ, ಒಂದು FIR ಮಾಡಿ.